ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂತಹ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ ಡಿಸೈನು, ಬಟ್ ಡಬಲ್ ಸ್ಟೆಪ್ ಬೀಡ್ ಬಂದಿದೆ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ ನೋಡಿ. ಸ್ಟಾರ್ಟಿಂಗ್ ಅಂದ್ಕೊಂಡ್ರೆ ಒಂದು ಸಿಂಗಲ್ ಕ್ರೋಶಾ ಮಾಡಿಕೊಂಡು ನೀವು 5 ಚೈನ್ ಹಾಕ್ಕೊಳ್ಳಿ. 5 ಚೈನ್ ಹಾಕ್ಕೊಂಡು ಎಲ್ಲಿ ಬರ್ತಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ನಂತರ ಈಗ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಳ್ಳೋಣ. ಅಗೇನ್ 2 ಚೈನ್ ಹಾಕ್ಕೊಳ್ಳೋಣ. 2 ಚೈನ್ ಹಾಕ್ಕೊಂಡು ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳೋಣ. ಈಗ ನಂತರ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಅದು ಕೂಡ ಲಾಕ್ ಮಾಡ್ಕೊಳ್ಳೋಣ. ತ್ರೀ ಚೈನ್ ಆದಮೇಲೆ ನಂತರ 2 ಚೈನ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಕನ್ಫ್ಯೂಸ್ ಆಗೋದು ಬೇಡ ನೋಡಿ. ಸ್ಟಾರ್ಟಿಂಗ್ ನಾವು ತೋರಿಸ್ತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ 5 ಚೈನ್ ಹಾಕ್ಕೊಂಡಿದ್ದೀವಲ್ಲ, ಅದು ಕುಚ್ಚು ಹಾಕಲಿಕ್ಕೆ. ನಂತರ 2 ಚೈನ್ 2 ಟೈಮ್ಸ್ ಹಾಕ್ಕೊಂಡಿದ್ದೀವಿ. ನಂತರ 3 ಚೈನ್, ನಂತರ 2 ಟೈಮ್ಸು, ಅಂದರೆ 2 ಟೈಮ್ಸು 2 ಚೈನ್ 2 ಟೈಮ್ಸ್ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡು ನಂತರ 1 ಟೈಮ್ 2 ಚೈನ್ ಹಾಕ್ಕೋಬೇಕು. ನಂತರ ಡಿಸೈನ್ನ ಬ್ಯಾಕ್ ಸೈಡ್ ಟರ್ನ್ ಮಾಡಿಕೊಂಡು ಒಂದು ಚೈನ್ ಹಾಕ್ಕೊಳ್ಳೋಣ. ಒಂದು ಚೈನ್ ಹಾಕ್ಕೊಂಡು ದಾರ ಮೇಲೆ ತೊಗೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತೊಗೊಂಡು ಒಂದು 2 ಚೈನ್ ಇದೆಯಲ್ಲ ಅದನ್ನು ಸ್ಕಿಪ್ ಮಾಡಿ, ನಂತರ 3 ಚೈನ್ ಇದೆಯಲ್ಲ ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲಾಗಿ ದಾರನ ತೊಗೊಬಂದು ನೀಡಲ್ ಮೇಲೆ 3 ದಾರ ಆಗುತ್ತಲ್ಲ, 2 ದಾರ ಒಂದು ಮಾಡಿಕೊಂಡ್ರೆ ಇನ್ನೆರಡು ಉಳಿಯುತ್ತೆ. ಮತ್ತೆರಡನ್ನು ಒಂದು ಮಾಡ್ಕೋಬೇಕು. ನಂತರ ಒಂದು ಚೈನ್ ಮತ್ತು ದಾರ ಮೇಲೆ ಮಾಡಿಕೊಂಡು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತಗೊಳ್ಳೋಣ. 2 ಸಲ ದಾರ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆ ನೀಡಲಾಗಿ ದಾರನ ತೊಗೊಬಂದು ನೀಡಲ್ ಮೇಲಿರೋ 3 ದಾರದಲ್ಲಿ 2 ದಾರನ ಒಂದು ಸಲ ಒಂದು ಮಾಡಿಕೊಂಡು ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ, ಅಂದರೆ ಡಬಲ್ ಕ್ರೋಶೆ. ನಂತರ ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆದಮೇಲೆ ಒಂದು ಚೈನ್ ಹಾಕ್ಕೋಬೇಕು. ಒಂದು ಚೈನ್ ಹಾಕ್ಕೊಂಡು ಒಂದು ಬೀಡ್ ಹಾಕ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 2 ಸಲ ಮಾಡ್ಕೋಬೇಕು, ಡಬಲ್ ಕ್ರೋಶೆ. ನಂತರ ಈಗ ಒಂದು ಚೈನ್ ಮತ್ತು ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡು ಈಗ ಕೂಡ ಅದೇ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೋಡಿ, ಒಟ್ಟು 4 ಬೀಡ್ ಆಯಿತು. 4 ಬೀಡ್ ಆದಮೇಲೆ ಈಗ ಲಾಸ್ಟಿಗೆ ಒಂದು ಚೈನ್ ಹಾಕ್ಕೊಂಡು 3 ಚೈನ್ ಹಿಂಭಾಗದಲ್ಲಿ 2 ಚೈನ್ ಇದೆಯಲ್ಲ ಅದು ಲಾಕ್ ಇದೆಯಲ್ಲ, 2 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಿಮಗೇನಾದರೂ ವಿಡಿಯೋ ಅಷ್ಟು ವಿಸಿಬಲ್ ಅನಿಸಿಲ್ಲ ಅಂದರೆ ಒಂದು ಸ್ವಲ್ಪ ಝೂಮ್ ಮಾಡ್ಕೊಂಡು ನೋಡಿ. ನಂತರ 2 ಚೈನ್ ಹಾಕ್ಕೊಂಡು ಇನ್ನೊಂದು 2 ಚೈನ್ ಲಾಕ್ ಇದೆಯಲ್ಲ ಆ ಲಾಕ್ ಮೇಲೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ. ನಮಗೆ ಈಗ ಉಳಿದಿದ್ದು ಬ್ಯಾಕ್ ಸೈಡು 5 ಚೈನ್ ಮಾತ್ರ, 5 ಚೈನು ಕುಚ್ಚು ಹಾಕಲಿಕ್ಕೆ. ಈಗ ಡಿಸೈನ್ನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟಿಗೆ ಟರ್ನ್ ಮಾಡ್ಕೊಂಡಾದಮೇಲೆ ಈಗ ನಾವು ನೀಡಲ್ ಮೇಲೆ ದಾರ ತಗೊಂಡು ಫಸ್ಟ್ 1 ಚೈನ್ ಹಾಕ್ಕೊಂಡಿದ್ದೀವಲ್ಲ ಆ 1 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈ ಡಬಲ್ ಕ್ರೋಶೆ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ 2 ಚೈನ್ ಹಾಕಿದ್ದೀವಲ್ಲ ಅದನ್ನು ಕೂಡ ಒಂದು ಡಬಲ್ ಕ್ರೋಶೆ ಅಂತ ಕನ್ಸಿಡರ್ ಮಾಡೋಣ. ಈಗ ಇದು 2 ಅಂತ ಅಂದ್ಕೊಳ್ಳೋಣ. ಈಗ ನೆಕ್ಸ್ಟು ಇನ್ನೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ಮಾತ್ರ ಈ ರೀತಿ ಮಾಡ್ಕೊಳ್ಳೋಣ, ಎಂಡಿಂಗಲ್ಲಿ ಈ ರೀತಿ ಬರಲ್ಲ. ಒಟ್ಟು 3 ಡಬಲ್ ಕ್ರೋಶೆ. ಫಸ್ಟು 2 ಚೈನ್ ಸೇರಿ ಮತ್ತು ಈಗ ಒಂದು ಬೀಡ್ ಹಾಕ್ಕೊಳ್ಳೋಣ. ಸ್ಮಾಲ್ ಸೈಜ್ ಬೀಡ್ ತೊಗೊಳ್ಳಿ, ನಿಮಗೆ ನೀಡಲ್ಗೆ ಇನ್ಸರ್ಟ್ ಮಾಡೋಕ್ಕೆ ಆಗ ಅಂತ ಬೀಡ್. ನಂತರ ಈಗ ನೀಡಲ್ ಮೇಲೆ ಮತ್ತೆ ದಾರ ತೊಗೋಬೇಕು. ನೆಕ್ಸ್ಟು ಫಸ್ಟ್ ಬೀಡ್ ಮತ್ತು ಸೆಕೆಂಡ್ ಬೀಡ್ನ ಮಧ್ಯೆ ಒಂದು ಚೈನ್ ಹಾಕ್ಕೊಂಡಿದ್ವಲ್ಲ ಆ ಚೈನ್ ಗ್ಯಾಪಿಗೆ ಮತ್ತೆ 3
ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸಿಂಗಲ್ ಸ್ಟೆಪ್ ಡಿಸೈನು ನೋಡಲಿಕ್ಕೆ ತುಂಬ ಗ್ರ್ಯಾಂಡು ಡಿಸೈನಾಗಿ ಕಾಣುತ್ತೆ. ಈಸಿಯಾಗಿ ಹಾಕ್ಕೊಳ್ತಾ ಹೋಗ್ಬೋದು. ಕಂಪ್ಲೀಟಾಗಿ ಒಂದೇ ಸ್ಟೆಪ್ಪಲ್ಲಿ ಫಿನಿಷ್ ಆಗುತ್ತೆ. ಇದಕ್ಕೆ ಒಂದು 600ವರೆಗೂ 700ವರೆಗೂ ಚಾರ್ಜ್ ಮಾಡ್ಬೋದು. 3 ಡಬಲ್ ಕ್ರೋಶ ಆಯಿತು ನೋಡಿ. ಒಂದು ಚೈನ್ ಗ್ಯಾಪಲ್ಲಿ 3 ಡಬಲ್ ಕ್ರೋಶ ಮಾಡ್ಕೊಂಡಾಯಿತು. ಈಗ ದಾರ ಮೇಲೆ ಮಾಡಿಕೊಂಡು ಮತ್ತೆ ಒಂದು ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ಈಗ ನೆಕ್ಸ್ಟು ಸೆಕೆಂಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಚೈನ್ ಇದೆಯಲ್ಲ, ಅಲ್ಲಿಗೆ 3 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ಸೆಕೆಂಡ್ ಬೀಡ್ ಮತ್ತು ಥರ್ಡ್ ಬೀಡ್ನ ಮಧ್ಯೆ ಒಂದು ಸಿಂಗಲ್ ಕ್ರೋಶ ಒಂದು ಚೈನ್ ಮಾಡ್ಕೊಂಡಿದ್ವಲ್ಲ, ಆ ಚೈನ್ಗೆ ಒಂದು 3 ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈಗ 3 ಕಂಬಗಳಾಯ್ತಲ್ವ. ಈಗ ಮತ್ತೆ ದಾರ ಮೇಲೆ ತೊಗೊಂಡು ಮತ್ತೊಂದು ಬೀಡ್ ಹಾಕ್ಕೊಳ್ಳೋಣ. ಈಗ ಥರ್ಡ್ ಬೀಡು ಮತ್ತು ಫೋರ್ತ್ ಬೀಡ್ ಇದೆಯಲ್ಲ, ಆ ಬೀಡ್ನ ಮಧ್ಯೆ ಕೆಳಗಡೆ 4 ಬೀಡ್ ಬಂದಿದೆ, ಮೇಲೂ ಕೂಡ 4 ಬೀಡ್ ಹಾಕ್ಕೋಬೇಕು. ಥರ್ಡ್ ಬೀಡ್ ಮತ್ತು ಫೋರ್ತ್ ಬೀಡ್ನ ಮಧ್ಯೆ 3 ಕಂಬಗಳನ್ನ ಮಾಡ್ಕೊಳ್ಳೋಣ, ಡಬಲ್ ಕ್ರೋಶೆ ಕಂಬಗಳು. ನೋಡಿ ಈಗ 3 ಕಂಬ ಆಯ್ತಲ್ವ. ಈಗ ನಾವು ಮತ್ತೆ ಒಂದು ಬೀಡು ಫಸ್ಟ್ ಸ್ಟೆಪ್ಪಲ್ಲಿ 3 ಬೀಡ್ ಹಾಕ್ಕೊಂಡ್ವಿ, ಹಾಗೆ ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ ಫಸ್ಟ್ ಸ್ಟೆಪ್ಪಲ್ಲಿ 4 ಬೀಡ್ ಹಾಕ್ಕೊಂಡಿದ್ದೀವಲ್ಲ, ಸೆಕೆಂಡ್ ಸ್ಟೆಪ್ಪಲ್ಲೂ ಕೂಡ 4 ಬೀಡ್ ಹಾಕ್ಕೋಬೇಕು. ಈಗ ಲಾಸ್ಟ್ ಗ್ಯಾಪ್ ಇದೆ ಬೀಡ್ ಆದಮೇಲೆ, ಆ ಗ್ಯಾಪಿಗೆ ಮತ್ತೆ 3 ಡಬಲ್ ಕ್ರೋಶ ಮಾಡ್ಕೋಬೇಕು. ಬೀಡ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಿ, ಲಾಸ್ಟ್ ಬೀಡ್ ಆದಮೇಲೆ ಒಂದು ಸಿಂಗಲ್ ಚೈನ್ ಹಾಕಿರ್ತೀವಲ್ಲ, ಆ ಗ್ಯಾಪಿಗೆ 3 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡಿಸೈನು. ಕುಚ್ಚು ಹಾಕಿದ್ರಂತೂ ತುಂಬ ಹೈಲೈಟ್ ಆಗುತ್ತೆ. ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಹಾಗೆ ಸಿಂಗಲ್ ಸ್ಟೆಪ್ ಡಿಸೈನು ಬೇಗ ಕೂಡ ಆಗುತ್ತೆ, ನೋಡಲಿಕ್ಕೂ ತುಂಬ ಚೆನ್ನಾಗಿ ಕಾಣುತ್ತೆ. ಡಬಲ್ ಸ್ಟೆಪ್ ಬೀಡ್ ಬಂದಿರೋದ್ರಿಂದ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ರೀತಿ ಲಾಸ್ಟ್ 3 ಡಬಲ್ ಕ್ರೋಶ ಆದಮೇಲೆ ಬಟ್ಟೆಗೆ ಒಂದು 2 ಚೈನ್ನಷ್ಟು ಗ್ಯಾಪಲ್ಲಿ ಲಾಕ್ ಮಾಡ್ಕೊಳ್ಳೋಣ. ನೋಡಿ ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ಆರ್ಚ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ. ನಾನು ಆಲ್ರೆಡಿ ಈಗ ಇದಾದಮೇಲೆ ನೆಕ್ಸ್ಟ್ 5 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಬೇಕು. ಫಸ್ಟ್ ಆರ್ಚಿಗೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ. ನಾನು ಥ್ರೆಡ್ ಕಲರ್ ಚೇಂಜ್ ಮಾಡಿದ್ದೀನಿ ಅಷ್ಟೇ, ಬೇರೆ ಒಂದು 4 ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ. ಯಾವ ರೀತಿ ಹಾಕಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಹಾಕಿ ಕಂಪ್ಲೀಟ್ ಮಾಡಿ ಕುಚ್ಚು ಹಾಕಿ ತೋರಿಸ್ತಾ ಇದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಕುಚ್ಚು ಹಾಕಿದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ಕಾಣುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.